ಇತಿಹಾಸವು ಪುನರಾವರ್ತನೆಯಾಗುವುದಿಲ್ಲ, ಆದರೆ ಅದು ಹೆಚ್ಚಾಗಿ ಪ್ರಾಸಬದ್ಧವಾಗಿರುತ್ತದೆ. ಇದು ನಾವು ಆಗಾಗ್ಗೆ ಕೇಳುವ ಒಂದು ಪದಗುಚ್ಛವಾಗಿದೆ. ನಿನ್ನೆ ಇದ್ದ ಹಳೆಯ ಸಮಸ್ಯೆಗಳು ಇಂದು ಏಕೆ ಬೇರೆ ರೂಪದಲ್ಲಿ ಕಾಣಿಸಿಕೊಳ್ಳುತ್ತವೆ ಎಂಬುದನ್ನು ವಿವರಿಸುವ ಒಂದು ಆರಾಮದಾಯಕ ಮಾರ್ಗವಾಗಿದೆ. ಆದರೆ ಇದು ಕೇವಲ ಪ್ರಾಸಕ್ಕಿಂತ ಹೆಚ್ಚಿದ್ದರೆ ಏನಾಗಬಹುದು? ಇದು ನಿಖರ ಮತ್ತು ವ್ಯವಸ್ಥಿತ ಪ್ರತಿಧ್ವನಿಯಾಗಿದ್ದರೆ ಏನಾಗಬಹುದು? ಒಂದು ವೇಳೆ ಭೂತಕಾಲವು ಕೇವಲ ಒಂದು ಸ್ಮರಣೆಯಾಗಿರದೆ ಒಂದು ನೀಲನಕ್ಷೆಯಾಗಿದ್ದರೆ ಏನಾಗಬಹುದು? ಈಗ ಏನಾಗುತ್ತಿದೆ ಮತ್ತು ಮುಂದೆ ಏನಾಗಲಿದೆ ಎಂಬುದಕ್ಕೆ ಒಂದು ಸೂಚನೆಗಳ ಗುಂಪು. ನಾವು ನಿರಂತರ ಬದಲಾವಣೆಯ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ. ತಂತ್ರಜ್ಞಾನ, ಸಂಸ್ಕೃತಿ, ರಾಜಕೀಯ ಎಲ್ಲವೂ ಹರಿವಿನ ಸ್ಥಿತಿಯಲ್ಲಿವೆ. ಆದರೆ ಕೆಲವೊಮ್ಮೆ ನಾವು ಹಿಂದೆ ಇಲ್ಲಿಗೆ ಬಂದಿದ್ದೇವೆ ಎಂದು ಸೂಚಿಸುವ ಒಂದು ಆಘಾತಕಾರಿ ಪುರಾವೆ ಹೊರಹೊಮ್ಮುತ್ತದೆ. ಅದು ಭೂತಕಾಲವು ನಮ್ಮ ಹಿಂದೆ ಇಲ್ಲ, ಅದು ನಮ್ಮ ಮುಂದೆಯೇ ಇದೆ ಎಂದು ತೋರಿಸುತ್ತದೆ. ಇದು ಕ್ಯಾಲೆಂಡರ್ಗಳು, ಕಾಕತಾಳೀಯತೆಗಳು ಮತ್ತು ಅಸ್ತವ್ಯಸ್ತವಾಗಿರುವ ಜಗತ್ತಿನಲ್ಲಿ ಮಾದರಿಗಳನ್ನು ಹುಡುಕುವ ಮಾನವನ ಒಂದು ಆಳವಾದ ಅಗತ್ಯತೆಯ ಬಗ್ಗೆ ಒಂದು ಕಥೆಯಾಗಿದೆ. ಮತ್ತು ಆ ಆಘಾತಕಾರಿ ಪುರಾವೆಯು ಒಂದು ಕ್ಯಾಲೆಂಡರ್ ಆಗಿದೆ. ನಾವು ಈಗ ಇರುವ ವರ್ಷದ ಕ್ಯಾಲೆಂಡರ್ ಜಾಗತಿಕ ಗಲಭೆಯ ಯುಗದ ಕ್ಯಾಲೆಂಡರ್ನ ಒಂದು ಪರಿಪೂರ್ಣ, ಒಂದೇ ರೀತಿಯ ನಕಲು ಎಂದು ನಾನು ನಿಮಗೆ ಹೇಳಿದರೆ ಏನಾಗಬಹುದು? ವಾರದ ಪ್ರತಿದಿನ, ಪ್ರತಿ ರಜಾದಿನ ಎಲ್ಲವೂ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ. ಇದು ಒಂದು ವಿಚಿತ್ರ, ಮೋಜಿನ ಕಾಕತಾಳೀಯತೆ ಎಂದು ತೋರಬಹುದು. ಆ ಐತಿಹಾಸಿಕ ವರ್ಷದಲ್ಲಿ ಏನಾಯಿತು ಎಂಬುದನ್ನು ನೀವು ನೋಡಲು ಪ್ರಾರಂಭಿಸುವವರೆಗೆ 1941 ವರ್ಷವು ಆಳವಾದ ಬದಲಾವಣೆ ಮತ್ತು ಜಾಗತಿಕ ಸಂಘರ್ಷದ ವರ್ಷವಾಗಿತ್ತು. ಇದು ಒಂದು ಖಂಡವು ಯುದ್ಧದಲ್ಲಿ ಮುಳುಗಿದ ವರ್ಷ. ಇದು ಒಂದು ಸಂಪೂರ್ಣ ಪೀಳಿಗೆಗೆ ಒಂದು ತಿರುವು ನೀಡಿದ ವರ್ಷವಾಗಿತ್ತು. ನಾವು ವಿವರಗಳಿಗೆ ಹೋಗುವ ಮೊದಲು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಚಂದಾದಾರರಾಗಲು ಮತ್ತು ಗಂಟೆಯನ್ನು ಒತ್ತುವುದನ್ನು ಪರಿಗಣಿಸಿ. ಸರಿ, 1941ಕ್ಕೆ ಹಿಂತಿರುಗಿ. ಆ ಸಮಯದಲ್ಲಿ ಜಗತ್ತು ಅಸ್ಥಿರವಾಗಿತ್ತು, ಒಂದು ಹೊಸ ರೀತಿಯ ಯುದ್ಧದ ಅಂಚಿನಲ್ಲಿತ್ತು. ಸೋವಿಯತ್ ಯೂನಿಯನ್ ಮೇಲೆ ನಾಟಿಗಳ ಆಕ್ರಮಣವು ಸಂಘರ್ಷವನ್ನು ಮೂಲಭೂತವಾಗಿ ಮರುರೂಪಿಸಿತು, ಮತ್ತು ವರ್ಷದ ಅಂತ್ಯದ ವೇಳೆಗೆ ಪರ್ಲ್ ಹಾರ್ಬರ್ ಮೇಲಿನ ದಾಳಿಯು ಯುನೈಟೆಡ್ ಸ್ಟೇಟ್ಸ್ ಅನ್ನು ಯುದ್ಧಕ್ಕೆ ಎಳೆಯುತ್ತದೆ, ಇತಿಹಾಸದ ಹಾದಿಯನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ. ಆತಂಕದ ಭಾವನೆ, ಅಂಚಿನಲ್ಲಿರುವ ಪ್ರಪಂಚ ಮತ್ತು ಆಳವಾದ ಜಾಗತಿಕ ಅನಿಶ್ಚಿತತೆ, ಈ ಸಾಮ್ಯತೆಗಳು ಸ್ವಲ್ಪ ಆತಂಕಕಾರಿ. ಈಗ ಇಂದಿನ ಬಗ್ಗೆ ಏನು? ನಾವು 2025ರಲ್ಲಿ ನಿಂತಿರುವಾಗ ಆಳವಾದ ಜಾಗತಿಕ ಅನಿಶ್ಚಿತತೆಯ ಒಂದು ರೀತಿಯ ಭಾವನೆ ಗಾಳಿಯಲ್ಲಿ ಇದೆ. ನಾವು ಹೆಚ್ಚಿದ ಆತಂಕದ ಭಾವನೆಯಿರುವ ಪ್ರಪಂಚದಲ್ಲಿದ್ದೇವೆ. ಪ್ರಮುಖ ಶಕ್ತಿಗಳ ನಡುವಿನ ಸ್ಪರ್ಧೆಯು ಅಂತಾರಾಷ್ಟ್ರೀಯ ಸ್ಥಿರತೆಯ ಬಗ್ಗೆ ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತಿರುವುದರಿಂದ ನಾವು ಭೂರಾಜಕೀಯ ಭೂದೃಶ್ಯವನ್ನು ಹರಿವಿನ ಸ್ಥಿತಿಯಲ್ಲಿ ನೋಡುತ್ತೇವೆ. ವ್ಯಾಪಾರ ಉದ್ವಿಗ್ನತೆಗಳು ಹೆಚ್ಚುತ್ತಿವೆ, ಮತ್ತು ಪ್ರಪಂಚದಾದ್ಯಂತ ಹಲವಾರು ಸಕ್ರಿಯ ಮಿಲಿಟರಿ ಸಂಘರ್ಷಗಳಿವೆ. ಇದು ಎರಡನೇ ಮಹಾಯುದ್ಧದ ನಂತರದ ಅತ್ಯಧಿಕ ಸಂಖ್ಯೆಯಾಗಿದೆ. ಹಾಗಾದರೆ ಇವೆಲ್ಲದರ ಅರ್ಥವೇನು? ಇದು ಒಂದು ಚಿಹ್ನೆಯೇ, ಅಥವಾ ಹೆಚ್ಚು ತಾರ್ಕಿಕ ವಿವರಣೆಯಿದೆಯೇ? ಆದರೆ ಕ್ಯಾಲೆಂಡರ್ ಮಾತ್ರ ಒಗಟಿನ ಒಂದೇ ತುಣುಕಲ್ಲ. ಒಂದು ವೇಳೆ ಕ್ಯಾಲೆಂಡರ್ಗಳು ಹೊಂದಿಕೆಯಾಗದಿದ್ದರೂ ಘಟನೆಗಳು ಹೊಂದಿಕೆಯಾದರೆ ಏನಾಗಬಹುದು? ಕೆಲವು ವರ್ಷಗಳ ಹಿಂದೆ ಹೋಗಿ ಮತ್ತು 1918ರ ಸ್ಪ್ಯಾನಿಷ್ ಫ್ಲೂ ಸಾಂಕ್ರಾಮಿಕ ಮತ್ತು 2020ರ ಕೋವಿಡ್ ಸಾಂಕ್ರಾಮಿಕಗಳ ನಡುವಿನ ಬೆರಗುಗೊಳಿಸುವ ಸಾಮ್ಯತೆಗಳನ್ನು ನೋಡಿ. ಇಲ್ಲಿ ಇತಿಹಾಸವು ಪ್ರಾಸಕ್ಕಿಂತ ಕಡಿಮೆಯಾಗಿ ಮತ್ತು ನೇರವಾದ ಪ್ರತಿಧ್ವನಿಯಂತೆ ಹೆಚ್ಚು ಅನಿಸುತ್ತದೆ. ವಿವರಗಳು ಭಯಾನಕವಾಗಿ ಹೋಲುತ್ತವೆ. ಪ್ರಪಂಚದಾದ್ಯಂತ ಹರಡಿದ ಒಂದು ಹೊಸ ವೈರಸ್ ಲಸಿಕೆಗಾಗಿ ಒಂದು ಹತಾಶ ಹುಡುಕಾಟ, ಅದರ ಸಂಪೂರ್ಣ ಮಿತಿಗೆ ತಳ್ಳಲ್ಪಟ್ಟ ಆರೋಗ್ಯ ರಕ್ಷಣಾ ವ್ಯವಸ್ಥೆ ಮತ್ತು ಮಾಸ್ಕ್ ಧರಿಸುವುದು ಮತ್ತು ಕ್ವಾರಂಟೈನ್ ನಂತಹ ಮೂಲಭೂತ ಆರೋಗ್ಯ ಕ್ರಮಗಳ ಬಗ್ಗೆ ಸಾರ್ವಜನಿಕ ಚರ್ಚೆ. ಎರಡೂ ಯುಗಗಳಲ್ಲಿ ಜನರು ಆರ್ಥಿಕ ಸ್ಥಗಿತ, ಉದ್ಯೋಗ ನಷ್ಟ ಮತ್ತು ಸಾಮಾಜಿಕ ಅಸ್ಥಿರತೆಯ ಒಂದು ವ್ಯಾಪಕ ಭಾವನೆಯೊಂದಿಗೆ ಹೋರಾಡಿದರು. ಆ 2 ವರ್ಷಗಳ ಕ್ಯಾಲೆಂಡರ್ಗಳ ದಿನಾಂಕಗಳು ಸಂಪೂರ್ಣವಾಗಿ ಭಿನ್ನವಾಗಿವೆ. ಆದರೆ ಮಾನವನ ಅನುಭವ, ಭಯ, ಚರ್ಚೆಗಳು ಮತ್ತು ಸ್ಥಿತಿಸ್ಥಾಪಕತ್ವ, ಆ ಭಾಗವು ಬಹುತೇಕ ಒಂದೇ ಆಗಿದೆ. ಆದ್ದರಿಂದ ಕ್ಯಾಲೆಂಡರ್ ಹೊಂದಿಕೆಯಾಗುವ ಆದರೆ ಘಟನೆಗಳು ಹೊಂದಿಕೆಯಾಗದಿರುವ ಒಂದು ಪ್ರಕರಣ ನಮ್ಮಲ್ಲಿದೆ, ಮತ್ತು ಘಟನೆಗಳು ಸಂಪೂರ್ಣವಾಗಿ ಹೊಂದಿಕೆಯಾಗುವ ಆದರೆ ಕ್ಯಾಲೆಂಡರ್ ಹೊಂದಿಕೆಯಾಗದಿರುವ ಇನ್ನೊಂದು ಪ್ರಕರಣವಿದೆ. ಇಲ್ಲಿ ಸಾಮಾನ್ಯ ವಿಷಯ ಯಾವುದು ಮತ್ತು ನಿಜವಾಗಿಯೂ ಏನಾಗುತ್ತಿದೆ? ಇದು ಬ್ರಹ್ಮಾಂಡದಿಂದ ಬಂದ ಸಂಕೇತವೇ, ಅಥವಾ ಇದು ಕೇವಲ ಒಂದು ಪ್ರಬಲ ಭ್ರಮೆಯೇ? ಸರಿ, ಆ ಭಯಾನಕ ಕಾಕತಾಳೀಯತೆಗಳನ್ನು ಒಂದು ನಿಮಿಷಕ್ಕೆ ಬಿಟ್ಟುಬಿಟ್ಟು ಕ್ಯಾಲೆಂಡರ್ಗಳ ನಿಜವಾದ ವಿಜ್ಞಾನಕ್ಕೆ ಹೋಗೋಣ. ಸತ್ಯವೆಂದರೆ, ಕೆಲವು ವರ್ಷಗಳ ಕ್ಯಾಲೆಂಡರ್ಗಳನ್ನು ಒಂದೇ ರೀತಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು ಒಂದು ರಹಸ್ಯ ಭವಿಷ್ಯವಾಣಿಯಲ್ಲ,
ಇದು ನಮ್ಮ ಕ್ಯಾಲೆಂಡರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಒಂದು ಊಹಿಸಬಹುದಾದ ಪರಿಣಾಮವಾಗಿದೆ. ಒಂದು ಸಾಮಾನ್ಯ ವರ್ಷದಲ್ಲಿ 365 ದಿನಗಳಿವೆ. ನೀವು ಅದನ್ನು 7ರಿಂದ ಭಾಗಿಸಿದರೆ ನಿಮ್ಗೆ 52 ವಾರಗಳು ಮತ್ತು ಒಂದು ದಿನ ಉಳಿಯುತ್ತದೆ. ಅದಕ್ಕಾಗಿಯೇ ಒಂದು ದಿನಾಂಕವು ಸಾಮಾನ್ಯವಾಗಿ ಪ್ರತಿ ವರ್ಷ ಒಂದು ದಿನ ಮುಂದೆ ಹೋಗುತ್ತದೆ. ನಾವು ಲೀಪ್ ಇಯರ್ಗಳನ್ನು ಲೀಪ್ ಇಯರ್ಸ್ ಹೊಂದಿದ್ದೇವೆ. ಅದು ಒಂದು ಹೆಚ್ಚುವರಿ ದಿನವನ್ನು ಸೇರಿಸುತ್ತದೆ ಮತ್ತು ಕಾಲಾನಂತರದಲ್ಲಿ 365 ಮತ್ತು 366 ದಿನಗಳ ವರ್ಷಗಳ ಈ ಚಕ್ರಗಳು ಕ್ಯಾಲೆಂಡರ್ಗಳನ್ನು ಒಂದು ನಿಖರವಾದ ಮಾದರಿಯಲ್ಲಿ ಮತ್ತೆ ಹೊಂದಿಸುತ್ತದೆ. ಮತ್ತು ಇದು ನೀವು ಯೋಚಿಸುವುದಕ್ಕಿಂತ ಹೆಚ್ಚು ಸಾಮಾನ್ಯವಾಗಿದೆ. 2025ರ ಕ್ಯಾಲೆಂಡರ್ 1941ರ ಜೊತೆಗೆ ಮಾತ್ರ ಹೊಂದಿಕೆಯಾಗುವುದಿಲ್ಲ. ಇದು 1958, 1969 ಮತ್ತು 1986ರ ಜೊತೆಗೂ ಹೊಂದಿಕೆಯಾಗುತ್ತದೆ. ಇದು ಐತಿಹಾಸಿಕವಾಗಿ ಮಹತ್ವದ ವರ್ಷದ ಜೊತೆ ಹೊಂದಿಕೆಯಾಗುತ್ತದೆ ಎಂಬ ಸತ್ಯವು ದುರದೃಷ್ಟವಶಾತ್ ಕೇವಲ ಒಂದು ಕಾಕತಾಳೀಯತೆಗಿಂತ ಹೆಚ್ಚೇನೂ ಅಲ್ಲ. ಕ್ಯಾಲೆಂಡರ್ಗೆ 2ನೇ ಮಹಾಯುದ್ಧ ಅಥವಾ ಭೂರಾಜಕೀಯ ಉದ್ವಿಗ್ನತೆಗಳ ಬಗ್ಗೆ ತಿಳಿದಿಲ್ಲ. ಅದು ಕೇವಲ ಗಣಿತವನ್ನು ಅನುಸರಿಸುತ್ತದೆ. ಮತ್ತು ಸ್ಪಷ್ಟಪಡಿಸಲು 1918 ಮತ್ತು 2020ರ ಕ್ಯಾಲೆಂಡರ್ಗಳು ಸಂಪೂರ್ಣವಾಗಿ ಭಿನ್ನವಾಗಿವೆ. ಗಣಿತವು ಸರಳವಾಗಿ ಹೊಂದಿಕೆಯಾಗುವುದಿಲ್ಲ. ಘಟನೆಗಳು ಎಷ್ಟು ಹೋಲುತ್ತವೆ ಎಂಬುದು ಕ್ಯಾಲೆಂಡರ್ನಲ್ಲ, ಆದರೆ ಇತಿಹಾಸದ ನಿಜವಾದ ಪಾಠಗಳ ಒಂದು ಪ್ರಬಲ ಸಾಕ್ಷಿಯಾಗಿದೆ. ಹಾಗಾದರೆ ಇದು ಕೇವಲ ಗಣಿತವಾಗಿದ್ದರೆ ನಾವು ಅದನ್ನು ಏಕೆ ಅಷ್ಟು ಆಕರ್ಷಕವೆಂದು ಭಾವಿಸುತ್ತೇವೆ? ಉತ್ತರವು ನಮ್ಮ ಮೆದುಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರಲ್ಲಿದೆ. ಇದು ಅಪೋಫೇನಿಯಾ ಎಸ್ಕ್ಸ್ಚೋಕತ್ ಎಂಬ ವಿದ್ಯಮಾನವಾಗಿದೆ. ಇದು ಯಾದೃಚ್ಛಿಕ ಅಥವಾ ಅರ್ಥಹೀನ ದತ್ತಾಂಶದಲ್ಲಿ ಅರ್ಥಪೂರ್ಣ ಮಾದರಿಗಳನ್ನು ಕಂಡುಹಿಡಿಯುವ ಮಾನವ ಪ್ರವೃತ್ತಿಯಾಗಿದೆ. ಮೋಡಗಳಲ್ಲಿ ಮುಖಗಳನ್ನು ನೋಡಲು ಅಥವಾ ಅದೃಷ್ಟದ ಸಂಖ್ಯೆಯಲ್ಲಿ ನಂಬಿಕೆ ಇಡಲು ಅಥವಾ ದೈನಂದಿನ ವಿಷಯಗಳಲ್ಲಿ ಗುಪ್ತ ಸಂದೇಶಗಳನ್ನು ಹುಡುಕಲು ಇದು ನಮ್ಮನ್ನು ಪ್ರಚೋದಿಸುತ್ತದೆ. ಅನಿಶ್ಚಿತ ಜಗತ್ತಿನಲ್ಲಿ ನಮ್ಮ ಮೆದುಳು ವಿಷಯಗಳನ್ನು ಅರ್ಥಮಾಡಿಕೊಳ್ಳಲು ಒಂದು ಸರಳ, ಸೊಗಸಾದ ಕಥೆಯನ್ನು ಹತಾಶವಾಗಿ ಹುಡುಕುತ್ತದೆ. ಇತಿಹಾಸವನ್ನು ಭವಿಷ್ಯ ನುಡಿಯುವ ಒಂದು ಕ್ಯಾಲೆಂಡರ್ ನಮಗೆ ಒಂದು ಪರಿಪೂರ್ಣ, ಆದರೂ ಸುಳ್ಳು ನಿರೂಪಣೆಯನ್ನು ನೀಡುತ್ತದೆ. ಇದು ಗೊಂದಲಕ್ಕೆ ಒಂದು ಸ್ಕ್ರಿಪ್ಟ್, ಒಂದು ಯೋಜನೆ ಅಥವಾ ವಿನ್ಯಾಸವಿದೆ ಎಂದು ಸೂಚಿಸುವುದರಿಂದ ಇದು ಆರಾಮದಾಯಕವಾಗಿದೆ. ಮತ್ತು ಸಾಮಾಜಿಕ ಮಾಧ್ಯಮವು ಅದರ ಅಲ್ಗಾರಿದಮ್ಗಳೊಂದಿಗೆ ನಾವು ನಂಬಲು ಬಯಸುವ ಹೆಚ್ಚಿನ ವಿಷಯಗಳನ್ನು ನಮಗೆ ನೀಡಲು ವಿನ್ಯಾಸಗೊಳಿಸಲಾಗಿದೆ. ಇದು ಈ ಪ್ರವೃತ್ತಿಗಳನ್ನು ಅವು ನಿಜವಾಗಿಯೂ ಇರುವುದಕ್ಕಿಂತ ದೊಡ್ಡದಾಗಿ ಮತ್ತು ಹೆಚ್ಚು ನೈಜವಾಗಿ ಕಾಣುವಂತೆ ಮಾಡುತ್ತದೆ. ನಾವು ಈ ಮಾದರಿಗಳ ಕಡೆಗೆ ಆಕರ್ಷಿತರಾಗುತ್ತೇವೆ ಏಕೆಂದರೆ ಅವು ನಾವು ನಿಯಂತ್ರಿಸಲಾಗದ ವಿಷಯದ ಮೇಲೆ ನಮಗೆ ನಿಯಂತ್ರಣದ ಭಾವನೆಯನ್ನು ನೀಡುತ್ತವೆ. ಭವಿಷ್ಯ, ಭೂತಕಾಲವು ನಾಳೆ ಏನಾಗುತ್ತದೆ ಎಂದು ನಮಗೆ ಹೇಳಲು ಸಾಧ್ಯವಿಲ್ಲ, ಆದರೆ ಅದನ್ನು ಹೇಗೆ ಎದುರಿಸಬೇಕು ಎಂಬುದರ ಬಗ್ಗೆ ಇದು ನಮಗೆ ಅಮೂಲ್ಯವಾದ ಮಾರ್ಗದರ್ಶನವನ್ನು ನೀಡುತ್ತದೆ. ಭವಿಷ್ಯವನ್ನು ಕ್ಯಾಲೆಂಡರ್ನಲ್ಲಿ ಬರೆದಿಲ್ಲ, ಅದನ್ನು ನಮ್ಮಿಂದ ಈಗ ಬರೆಯಲಾಗುತ್ತಿದೆ. ನೀವು ಏನು ಯೋಚಿಸುತ್ತೀರಿ? ನಾವು ಇತಿಹಾಸದಲ್ಲಿ ಒಂದು ಪುನರಾವರ್ತಿತ ಮಾದರಿಯನ್ನು ನೋಡುತ್ತಿದ್ದೇವೆಯೇ, ಅಥವಾ ಇದು ಒಂದು ಪ್ರಬಲ ಮಾನಸಿಕ ಭ್ರಮೆಯೇ? ಕಾಮೆಂಟ್ಗಳಲ್ಲಿ ಸಂಭಾಷಣೆಯಲ್ಲಿ ಸೇರಿಕೊಳ್ಳಿ. ನೀವು ಆಸಕ್ತಿದಾಯಕ ವೈಜ್ಞಾನಿಕ ವಿಷಯಗಳ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ಬಯಸಿದರೆ ಚಂದಾದಾರರಾಗಲು ಮತ್ತು ಹೆಚ್ಚಿನ ವಿಷಯಕ್ಕಾಗಿ ಗಂಟೆಯನ್ನು ಒತ್ತಿ. ಲೈಕ್ ಮತ್ತು ಶೇರ್ ಮಾಡುವುದು ಕೂಡ ಬಹಳ ಸಹಾಯಕವಾಗುತ್ತದೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು.